ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಘಾತಾಂಕಗಳು ಮತ್ತು ಘಾತಸೂಚಿಗಳು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಆ ಘಾತ ಸಂಖ್ಯೆ ಎಂದರೇನು, ಘಾತಾಂಕದ ಮಹತ್ವ ಏನು, ದೈನಂದಿನ ಜೀವನದಲ್ಲಿ ಅದರಲ್ಲೂ ವಿಜ್ಞಾನದ ವಿಭಾಗದಲ್ಲಿ ಘಾತಾಂಕಗಳ ಮತ್ತು ಘಾತಸೂಚಿಗಳನ್ನು ಹೇಗೆ ಸುಲಭ ರೂಪದಲ್ಲಿ ನಾವು ಬರೆಯಬಹುದು ಮತ್ತು ಘಾತಾಂಕದ ಅಂಶಗಳನ್ನು ನಾವು ಉಪಯೋಗಿಸಿಕೊಂಡು ವಿಸ್ತೃತ ರೂಪದಲ್ಲಿ ಹೇಗೆ ಬರೆಯೋದು ಎನ್ನುವುದನ್ನು ನಾವು ತಿಳಿದುಕೊಂಡ್ವಿ. ಇಂದಿನ ತರಗತಿಯಲ್ಲಿ ನಾವು ಘಾತಾಂಕದ ನಿಯಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಘಾತಾಂಕದ ನಿಯಮಗಳಲ್ಲಿ ನಾವು ಅನೇಕ ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ಈ ನಿಯಮಗಳನ್ನು ಉಪಯೋಗಿಸಿಕೊಂಡು ಸುಲಭ ರೂಪದಲ್ಲಿ ನಾವು ಬರೆಯಬಹುದು. ಉದಾಹರಣೆಗೆ ನೋಡಿ, ಒಂದೊಂದೇ ನಿಯಮವನ್ನು ತಿಳ್ಕೊಳ್ತಾ ಹೋಗೋಣ. ಇಂದು ಸಾಮಾನ್ಯವಾಗಿ ಎಕ್ಸ್ ಯು ಒಂದು ಸೊನ್ನೆಯಲ್ಲದ ಪೂರ್ಣಾಂಕ ಆದಾಗ ಮತ್ತು ಎಮ್ ಮತ್ತು ಎನ್ ಯಾವುದೇ ಪೂರ್ಣಾಂಕವಾದಾಗ ಎಕ್ಸ್ ಘಾತ ಎಮ್ ಇಂಟು ಎಕ್ಸ್ ಘಾತ ಎನ್ ಇಸ್ ಈಕ್ವಲ್ ಟು ಎಕ್ಸ್ ಘಾತ ಎಮ್ ಪ್ಲಸ್ ಎನ್ ಆಗಿರುತ್ತದೆ. ಇದು ನಾವು ಘಾತಾಂಕದ ಮೊದಲನೇ ನಿಯಮ ಎಂದು ಸಹ ಹೇಳ್ಬೋದು. ಇಲ್ಲಿ ನೋಡಿ, ಒಂದು ಉದಾಹರಣೆ ನೋಡೋಣ. ಇಲ್ಲಿ 2 ಎನ್ನುವುದು ಆಧಾರ 2 ಆಗಿದೆ. ಮೊದಲನೇದರಲ್ಲಿ ಘಾತಸೂಚಿಯು 6, ಇನ್ನೊಂದು ಆಧಾರ 2ಕ್ಕೆ ಘಾತಸೂಚಿ 3. ಇಂತಹ ಸಂದರ್ಭದಲ್ಲಿ ಆಧಾರ ಒಂದೇ ಆಗಿದ್ದಾಗ ಘಾತಸೂಚಿಗಳನ್ನು ನಾವು ಈ ನಿಯಮದ ಸಹಾಯದಿಂದ ಕೂಡುತ್ತೇವೆ. 2ರ ಘಾತ 6 ಪ್ಲಸ್ 3 ಅಂದರೆ 2ರ ಘಾತ 9. ಅಂದರೆ 2ರ ಘಾತ 9 ಅಂದರೆ ಪುನರಾವರ್ತಿತವಾಗಿ 2ನ್ನು 9 ಬಾರಿ ಗುಣಿಸಿದಾಗ ನಮಗೆ 512 ಬರುತ್ತೆ. ಘಾತಾಂಕಗಳನ್ನು ಗುಣಿಸುವಾಗ ಅವುಗಳ ಘಾತಸೂಚಿಗಳನ್ನು ಕೂಡಬೇಕು. ಇದು ಮೊದಲನೇ ನಿಯಮ. ಅದೇ ಮೊದಲನೇ ನಿಯಮವನ್ನು ಉಪಯೋಗಿಸಿಕೊಂಡು ಈ ಥರ ಲೆಕ್ಕಗಳನ್ನು ನಾವು ಮಾಡಬಹುದು. ಉದಾಹರಣೆಗೆ 10ರ ಘಾತ 2 ಇಂಟು 10ರ ಘಾತ 3. ಇಲ್ಲಿ ಆಧಾರ ಒಂದೇ ಆಗಿದೆ. ಆಧಾರ 1 ಎಷ್ಟು ಮಕ್ಕಳೇ? 10. ಮೊದಲನೇದರಲ್ಲಿ ಘಾತಸೂಚಿ 2 ಮತ್ತು ಇನ್ನೊಂದು 10ರಲ್ಲಿ ಘಾತಸೂಚಿ 3 ಇದೆ. ಆ ಘಾತಸೂಚಿಗಳನ್ನು ನಾವು 2 ಪ್ಲಸ್ 3 ಅಂದರೆ 2 ಪ್ಲಸ್ 3 ಅಂದರೆ ಘಾತಸೂಚಿ ಎಷ್ಟಾಯಿತು? 5. ಅಂದರೆ 10ರ ಘಾತ 5. 10ರ ಘಾತ 5 ಅಂದರೆ ನಾವು 1ರ ಮುಂದೆ 5 ಸೊನ್ನೆಗಳನ್ನು ನಾವು ಸೇರಿಸಬೇಕಾಗುತ್ತದೆ. ಅಂದರೆ ನಮಗೆ ಈ ಒಂದು ನಿಯಮದಿಂದ ಲೆಕ್ಕಾಚಾರ ತುಂಬ ಸುಲಭ ಆಯಿತು. ಇನ್ನೊಂದು ನಿಯಮವನ್ನು ನೋಡಿ. ಸಾಮಾನ್ಯವಾಗಿ ಎಕ್ಸ್ ಯು ಸೊನ್ನೆಯಲ್ಲದ ಪೂರ್ಣಾಂಕವಾದಾಗ ಮತ್ತೊಮ್ಮೆ ಎಮ್ ಮತ್ತು ಎನ್ ಯಾವುದೇ ಪೂರ್ಣಾಂಕವಾದಾಗ ನಾವು ಈ ಒಂದು ನಿಯಮವನ್ನು ನೋಡಿ. ಎಕ್ಸ್ ಘಾತ ಎಮ್ ಭಾಗಾಕಾರ ಎಕ್ಸ್ ಘಾತ ಎನ್ ಇಸ್ ಈಕ್ವಲ್ ಟು ಎಕ್ಸ್ ಘಾತ ಎಮ್ ಮೈನಸ್ ಎನ್. ಅಂದರೆ ಒಂದೇ ಆಧಾರ ಇರುವಂತಹ ಬೇರೆ ಬೇರೆ ಘಾತಸೂಚಿಗಳಿರತಕ್ಕಂಥ ಸಂಖ್ಯೆಗಳನ್ನು ಭಾಗಿಸುವಾಗ ಅವುಗಳ ಘಾತಸೂಚಿಗಳನ್ನು ಕಳೆಯಬಹುದು. ಇದರಿಂದ ನಾವು ಸುಲಭವಾಗಿ ಉತ್ತರವನ್ನು ಪಡೆದುಕೊಳ್ಬೋದು. ಇಲ್ಲಿ ನೋಡಿ ಯಾವ ರೀತಿ ನಮಗೆ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. 2ರ ಘಾತ 6 ಬೈ 2ರ ಘಾತ 2 ಇಸ್ ಈಕ್ವಲ್ ಟು 2ರ ಘಾತ 6 ಮೈನಸ್ 2. ಗುಣಿಸುವಾಗ 2ರ ಘಾತ 6 ಪ್ಲಸ್ 2 ಅಂತ ಹೇಳ್ಬೋದು. ಆದರೆ ಇಲ್ಲಿ ಭಾಗಿಸುವಾಗ 2ರ ಘಾತ 6 ಮೈನಸ್ 2. 2ರ ಘಾತ 6 ಮೈನಸ್ 2 ಅಂದರೆ 2ರ ಘಾತ 4. ಅಂದರೆ 2ನ್ನು ಪುನರಾವರ್ತಿತವಾಗಿ 4 ಬಾರಿ ನಾವು ಗುಣಿಸಬೇಕು. ಅಂದರೆ 16. 2 ಇಂಟು 2 ಇಂಟು 2 ಇಂಟು 2. ಘಾತಾಂಕಗಳನ್ನು ನಾವು ಭಾಗಿಸುವಾಗ ಅವುಗಳ ಘಾತಸೂಚಿಗಳನ್ನು ಕಳೆಯಬೇಕು. ಹಿಂದಿನ ನಿಯಮ ಏನು ಹೇಳುತ್ತೆ? ಘಾತಾಂಕಗಳನ್ನು ಗುಣಿಸುವಾಗ ಅವುಗಳ ಘಾತಸೂಚಿಗಳನ್ನು ಕೂಡಬೇಕು. ಇಲ್ಲಿ ಈ ಎರಡನೇ ನಿಯಮದಲ್ಲಿ ಘಾತಾಂಕಗಳನ್ನು ಭಾಗಿಸುವಾಗ ಅವುಗಳ ಘಾತಸೂಚಿಗಳನ್ನು ಕಳೆಯಬೇಕು. ಉದಾಹರಣೆ ತೆಗೆದುಕೊಳ್ಳೋಣ. ಎ ಘಾತ 4 ಬೈ ಎ ಘಾತ 2 ಅಂದರೆ ಇಲ್ಲಿ ಆಧಾರ ಒಂದೇ ಆಗಿದೆ ಎ. ಆವಾಗ ಎ ಘಾತ 4 ಮೈನಸ್ 2 ಅಂದರೆ ಎ ಘಾತ 2. ಇನ್ನೊಂದು ಉದಾಹರಣೆಯನ್ನು ಗಮನಿಸಿ ನೋಡಿ. ಎಕ್ಸ್ ಘಾತ 5 ವೈ ಘಾತ 7
ಡಿವೈಡೆಡ್ ಬೈ ಎಕ್ಸ್ ಘಾತ 2 ಬೈ ವೈ ಘಾತ 4 ಈಸ್ ಈಕ್ವಲ್ ಟು ಇಲ್ಲಿ ಎಕ್ಸ್ ಘಾತ ಇದೆ, ಎಕ್ಸ್ ಘಾತ 5 ಇದೆ, ಇಲ್ಲಿ ಎಕ್ಸ್ ಘಾತ 2 ಇದೆ, ಅಂದರೆ ಎಕ್ಸ್ ಘಾತ 5 ಮೈನಸ್ 2. ಅಂಶದಲ್ಲಿ ವೈ ಘಾತ 7 ಇದೆ, ಛೇದದಲ್ಲಿ ವೈ ಘಾತ 4 ಇದೆ, ಅಂದರೆ ವೈ ಘಾತ 7 ಮೈನಸ್ 4. ಎರಡನೇ ನಿಯಮವನ್ನು ನಾವು ಅನ್ವಯಿಸಿದ್ದೇವೆ ಇಲ್ಲಿ, ಅಂದರೆ ಎಕ್ಸ್ ಘಾತ 5 ಮೈನಸ್ 2 ಅಂದರೆ 3, ವೈ ಘಾತ 7 ಮೈನಸ್ 4 ಅಂದರೆ 3. ಸುಲಭವಾಗಿ ನಾವು ಸುಲಭೀಕರಿಸಿ ನಾವು ಈ ನಿಯಮವನ್ನು ಉಪಯೋಗಿಸಿ ಬರೀಬಹುದು. ಈಗ ಇನ್ನೊಂದು ನಿಯಮ, ಸಾಮಾನ್ಯವಾಗಿ ಎಕ್ಸ್ ಯು 0 ಇಲ್ಲದ ಪೂರ್ಣಾಂಕವಾದಾಗ ಮತ್ತು ಎಂ ಮತ್ತು ಎನ್ ಯಾವುದೇ ಪೂರ್ಣಾಂಕವಾದಾಗ ನಾವು ಈ ಇನ್ನೊಂದು ನಿಯಮ ಹೇಳ್ತೀವಿ. ಅದರ ಘಾತಸೂಚಿ ಎರಡು ಬೇರೆ ಬೇರೆ ಆಧಾರಗಳಿಗೆ ಒಂದೇ ಘಾತಸೂಚಿ ಇದ್ದಾಗ ಅವುಗಳ ಘಾತಸೂಚಿಗಳ ಒಂದೇ ಘಾತಸೂಚಿ ಇರುವ ಗುಣಲಬ್ಧಗಳಾಗಿ ನಾವು ಬರೆಯಬಹುದು. ಎಕ್ಸ್ ಇಂಟು ವೈ ಹೋಲ್ ಘಾತ ಎನ್ ಈಸ್ ಈಕ್ವಲ್ ಟು ಎಕ್ಸ್ ಘಾತ ಎನ್ ಇಂಟು ವೈ ಘಾತ ಎನ್. ನೋಡಿ, ಒಂದು ಉದಾಹರಣೆ ಸಮೇತ ಇಲ್ಲಿ ಇದೆ ಲೆಕ್ಕ. ಎ ಮತ್ತು ಬಿ ಬೇರೆ ಬೇರೆ ಆಧಾರಗಳು, ಅದಕ್ಕೆ ಘಾತಸೂಚಿ ಒಂದೇ ಇದೆ 2. ಅದನ್ನು ನಾವು ಪ್ರತ್ಯೇಕವಾಗಿ ಘಾತಸೂಚಿಗಳನ್ನು ಈ ಆಧಾರಗಳಿಗೆ ಬರೆಯಬಹುದು. ಅಂದರೆ ಎ ಘಾತ 2 ಇಂಟು ಬಿ ಘಾತ 2. 4ನೇ ನಿಯಮ, ಸಾಮಾನ್ಯವಾಗಿ ಎಕ್ಸ್ ಯು 0 ಇಲ್ಲದ ಪೂರ್ಣಾಂಕ ಆದಾಗ ಮತ್ತು ಎಮ್ ಮತ್ತು ಎನ್ ಯಾವುದೇ ಪೂರ್ಣಾಂಕವಾದಾಗ ಈ ನಿಯಮ ಬರುತ್ತೆ. ಅಂದರೆ ಎಕ್ಸ್ ಘಾತ ವೈ ಹೋಲ್ ಘಾತ ಎನ್ ಅಂತಂದರೆ ಎಕ್ಸ್ ಘಾತ ಎನ್ ಇಂಟು ವೈ ಘಾತ ಎನ್. ಅಂದರೆ ನಾವು ಎ ಬಿ ಹೋಲ್ ಘಾತ 2 ಅಂತಂದರೆ ಎ ಘಾತ 2 ಇಂಟು ಬಿ ಘಾತ 2. ಇನ್ನೊಂದು ನಿಯಮ ಏನು ಹೇಳುತ್ತೆ ಅಂತಂದರೆ, ಸಾಮಾನ್ಯವಾಗಿ ಎಕ್ಸ್ ಯು 0 ಇಲ್ಲದ ಪೂರ್ಣಾಂಕ ಆದಾಗ ಮತ್ತು ಎಮ್ ಮತ್ತು ಎನ್ ಯಾವುದೇ ಪೂರ್ಣಾಂಕ ಆದಾಗ ಎಕ್ಸ್ ಘಾತ ಎಮ್ ಹೋಲ್ ಘಾತ ಎನ್ ಈಸ್ ಈಕ್ವಲ್ ಟು ಎಕ್ಸ್ ಘಾತ ಎಮ್ ಇಂಟು ಎನ್. ಅಂದರೆ ಅವಳ ಘಾತಸೂಚಿಗಳನ್ನು ನಾವು ಗುಣಿಸಬೇಕಾಗುತ್ತದೆ. ಈ ಕೆಳಗಿನ ಉದಾಹರಣೆಯನ್ನು ನೋಡಿ. ಎಕ್ಸ್ ಘಾತ 3 ಹೋಲ್ ಘಾತ 5. ಅಂದರೆ ನಾವು ಇದನ್ನು ಹೇಗೆ ಬರೆಯಬಹುದು? ಅಥವಾ ಎಕ್ಸ್ ಘಾತ 3 ಇಂಟು 5 ಅಂತ ಗುಣಿಸಿ ಬರೆಯೋದಾದರೆ ಉತ್ತರ ಏನು ಬರುತ್ತೆ ನಮಗೆ? ಎಕ್ಸ್ ಘಾತ 15. ನೋಡಿ, ಈ ನಿಯಮವನ್ನು ಇದನ್ನು ಈ ರೀತಿಯಾಗಿ ಪರಿವರ್ತಿಸಬಹುದು. ಎಕ್ಸ್ ಘಾತ 3 ಇಂಟು 5 ನಾವು ಈ 4ನೇ ನಿಯಮಕ್ಕೆ ಅನ್ವಯಿಸ್ಕೊಳ್ಬೋದು. ಎಕ್ಸ್ ಘಾತ 3 ಹೋಲ್ ಘಾತ 5 ಇಸ್ ಈಕ್ವಲ್ ಟು ಎಕ್ಸ್ ಘಾತ 3 ಇಂಟು 5 15 ಆಗಿರುತ್ತದೆ. ಬೇರೆ ಬೇರೆ ಆಧಾರಗಳಿರತಕ್ಕಂಥ ಘಾತಾಂಕಗಳಿಗೆ ಒಂದೇ ಘಾತಸೂಚಿ ಇದ್ದಾಗ ಅವುಗಳ ಪ್ರತ್ಯೇಕ ಘಾತಸೂಚಿಗಳನ್ನಾಗಿ ನಾವು ಬರೆಯಬಹುದು. ಎಕ್ಸ್ ಬೈ ವೈ ಹೋಲ್ ಘಾತ ಎನ್ ಇಸ್ ಈಕ್ವಲ್ ಟು ಎಕ್ಸ್ ಘಾತ ಎನ್ ಡಿವೈಡೆಡ್ ಬೈ ವೈ ಘಾತ ಎನ್. ಇಲ್ಲೊಂದು ಉದಾಹರಣೆ ಇದೆ ನೋಡಿ. 2 ಮತ್ತು 3 ಬೇರೆ ಬೇರೆ ಆಧಾರಗಳು, ಅವುಗಳ ಘಾತಸೂಚಿ ಒಂದೇ ಆಗಿದೆ 4. ಅದನ್ನು ನಾವು ಪ್ರತ್ಯೇಕವಾಗಿ 2ರ ಘಾತ 4 ಮತ್ತು 3ರ ಘಾತ 4 ಅಂತ ಪ್ರತ್ಯೇಕವಾಗಿ ಬರೆದಾಗ 2ರ ಘಾತ 4 ಅಂದರೆ 16, 3ರ ಘಾತ 4 ಅಂದರೆ 81. ಸುಲಭೀಕರಿಸಿ ನಾವು ಈ ಒಂದು ಲೆಕ್ಕಗಳನ್ನು ನಾವು ಈ ರೀತಿಯಾಗಿದ್ದಾಗ ಈ ನಿಯಮವನ್ನು ನಾವು ಅನ್ವಯಿಸಿಕೊಳ್ಬೋದು. ಯಾವುದೇ ಒಂದು ಪೂರ್ಣಾಂಕಕ್ಕೆ ಅದರ ಘಾತಸೂಚಿಯು 0 ಆಗಿದ್ದಾಗ ಅದರ ಬೆಲೆ ಒಂದೇ ಆಗಿರುತ್ತದೆ. ಯಾವುದೇ ದೊಡ್ಡ ಸಂಖ್ಯೆಯನ್ನು ನಾವು ತೆಗೆದುಕೊಳ್ಬೋದು. 5ರ ಘಾತ 0 ಅಂದರೆ ಎಷ್ಟು? 1. ಎ ಘಾತ 0 ಅಂದರೆ 1. ಇನ್ನೊಂದು ಉದಾಹರಣೆ 5a ಹೋಲ್ ಘಾತ 0 ಅಂದರೆ ಅದರ ಬೆಲೆ 1. ಸೊ ನಾವು ಇದನ್ನು ಈ ನಿಯಮವನ್ನು ಉಪಯೋಗಿಸ್ಕೊಳ್ಬೇಕಾದ್ರೆ ಯಾವುದೇ ಘಾತಾಂಕದ ಘಾತಸೂಚಿಯು 0 ಆಗಿದ್ದಾಗ ಅದರ ಬೆಲೆ 1 ಆಗಿರುತ್ತದೆ. ಮತ್ತೊಮ್ಮೆ ನೆನ್ಪಿಟ್ಕೊಳ್ಳಿ, ಯಾವುದೇ ಘಾತಾಂಕದ ಘಾತಸೂಚಿಯು 0 ಆಗಿದ್ದಾಗ ಅದರ ಬೆಲೆ 1 ಆಗಿರುತ್ತದೆ. ಇನ್ನೊಂದು ಋಣಘಾತಸೂಚಿ ಇದ್ದಾಗ ಅದರ ವಿಲೋಮವಾಗಿ ನಾವು ಧನಘಾತಸೂಚಿಯನ್ನಾಗಿ ಬರೆಯಬಹುದು. ಇಲ್ಲಿ ನೋಡಿ ಉದಾಹರಣೆ 5ರ ಘಾತ -3. ಈ ಋಣಘಾತ ಸೂಚಿಯನ್ನು ಹೊಂದಿರುವಂತಹ 5ಅನ್ನು ನಾವು ಧನಘಾತ ಸೂಚಿಯನ್ನಾಗಿ ಹೇಗೆ ಬರೆಯಬಹುದು? 1/5ರ ಘಾತ +3 ಇಸ್ ಈಕ್ವಲ್ ಟು 1/5ರ ಘಾತ 3
ಪುನರಾವರ್ತಿತವಾಗಿ 3 ಸಲ ಗುಣಿಸಿದಾಗ 125 ಬರುತ್ತದೆ. ಅದೇ ರೀತಿಯಾಗಿ ಋಣಘಾತ ಸೂಚಿ ಇರತಕ್ಕಂಥ ಸಂಖ್ಯೆಯನ್ನು ನಾವು ಧನಘಾತ ಸೂಚಿ ಇರುವ ಸಂಖ್ಯೆಯನ್ನಾಗಿ ಪರಿವರ್ತಿಸಬಹುದು. 1/3 -2 ನಾವು 3 ಅಂತಲೂ ಬರೆಯಬಹುದು. ಉತ್ತರ ಏನಾಗುತ್ತೆ ಮಕ್ಕಳೇ? 3 ಅಂದರೆ 9. ಅಂದರೆ 3 × 3 9. ಇಷ್ಟೊತ್ತು ಈ ನಿಯಮಗಳನ್ನು ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ವಿ. ಮೊದಲನೇದು ಮತ್ತೊಮ್ಮೆ ಅವಲೋಕಿಸಿ. x⁻m × x⁻n ಅಂದರೆ ಏನು ಉತ್ತರ? ಅದಕ್ಕೆ ಬರತಕ್ಕಂಥ ನಿಯಮದ ಪ್ರಕಾರ x⁻m + n. ಎರಡನೇದು x⁻m / x⁻n = x⁻m - n. ಮೂರನೆಯ ನಿಯಮ x⁻m × b⁻m ಅಥವಾ y⁻m ಅಂತನಾದರೂ ತೆಗೆದುಕೊಳ್ಬೋದು. ಉತ್ತರ ಏನಾಗಿರುತ್ತೆ? ಅದರ ಫಲಿತಾಂಶ x × b⁻m. ಇನ್ನೊಂದು ನಿಯಮದ ಪ್ರಕಾರ ನಾವು ತಿಳ್ಕೊಂಡಿರತಕ್ಕಂಥದ್ದು, ಯಾವುದೇ ಆಧಾರಕ್ಕೆ ಘಾತಸೂಚಿಯು 0 ಆಗಿದ್ದಾಗ ಅದರ ಬೆಲೆ 1. ಮುಂದಿನ ನಿಯಮ ನೋಡ್ಕೊಳ್ಳಿ. 5ನೇ ನಿಯಮ ಏನು ಹೇಳುತ್ತೆ? x⁻m / y⁻m = x/y⁻m. ಈ ನಿಯಮಗಳನ್ನು ನಾವು ಸರಿಯಾಗಿ ಅರ್ಥೈಸಿಕೊಂಡಾಗ ಮಾತ್ರ ಲೆಕ್ಕಗಳನ್ನು ಕೊಟ್ಟಾಗ ನಾವು ಈ ಒಂದು ನಿಯಮದ ಸಹಾಯದಿಂದ ಸುಲಭ ರೂಪಕ್ಕೆ ತರಬಹುದು ಮತ್ತು ಲೆಕ್ಕಾಚಾರಗಳನ್ನು ಮಾಡಬಹುದು. ಹಾಗಾದರೆ ನಾವು ಈಗ ಒಂದೊಂದಾಗಿ ಈ ನಿಯಮಗಳನ್ನು ಉಪಯೋಗಿಸಿಕೊಂಡು ಹೇಗೆ ಲೆಕ್ಕಾಚಾರ ಮಾಡೋದು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. 3⁻2 × 3⁻2 ಯಾವ ನಿಯಮ ಅನ್ವಯ ಆಗುತ್ತೆ? ನಿಮ್ಗೆ ಇವಾಗ ಗೊತ್ತಿರ್ಬೋದು. ಈಗ ಸರ್, ಮೊದಲನೇ ನಿಯಮ ಅನ್ವಯ ಆಗುತ್ತೆ. ಏಕೆಂದರೆ ಇಲ್ಲಿ ಒಂದೇ ಆಧಾರ ಇದೆ. ಘಾತಸೂಚಿಯು ಬೇರೆ ಇದ್ದರೂ ಅಥವಾ ಒಂದೇ ಇದ್ರೂ ನಾವು ಮೊದಲನೇ ನಿಯಮನ ಉಪಯೋಗಿಸ್ಕೊಳ್ಬೋದು. 3⁻2 × 3⁻2 ಅಂದರೆ 3⁻2 + 2 ಅಂದರೆ 3⁻4. 3⁻4 ಅಂದರೆ ನೀವು ಪುನರಾವರ್ತಿತವಾಗಿ 3ಅನ್ನು 4 ಬಾರಿ ನೀವು ಗುಣಿಸಿದ್ರೆ ನಮಗೆ 3 × 3 × 3 × 3 3 3 9, 9 3 27, 27 3 81 ಬರುತ್ತೆ. ಈಗ ಇದೇ ನಾವು ಲೆಕ್ಕಾಚಾರವನ್ನು ಬೇರೆ ಬೇರೆ ನಿಯಮಗಳನ್ನು ಸಹ ಅನ್ವಯಿಸ್ಕೋಬೋದು. ನಾವು ಮೊದಲನೇ ನಿಯಮನ ಅನ್ವಯಿಸ್ತಾ ಇದ್ದೀವಿ. 5⁻2 × 5⁻4. ಇಲ್ಲಿ ನೋಡಿ, ಆಧಾರ 5 ಇದೆ, ಘಾತಸೂಚಿಗಳು ಬೇರೆ ಬೇರೆ ಇದೆ. ನಾವು ಮೊದಲನೇ ನಿಯಮವನ್ನು ಉಪಯೋಗಿಸ್ಕೊಳ್ಳೋಣ. 5⁻2 + 4 ಎಷ್ಟಾಯಿತು? 5⁻2 + 4 ಎಂದರೆ 6. ಇದರ ಅರ್ಥ 5ಅನ್ನು ನಾವು ಪುನರಾವರ್ತಿತವಾಗಿ 6 ಬಾರಿ ಗುಣಿಸಬಹುದು. ನೀವು 5⁻6 ಬರೆದ್ರೂ ಸಾಕು. ಎ ಆಧಾರ 2 ಎ ಮತ್ತು ಎ ಇದೆ, ಘಾತಸೂಚಿಗಳು 5 ಮತ್ತು 2 ಇದೆ. ಇದನ್ನು ಹೇಗೆ ನಾವು ಉಪಯೋಗಿಸ್ಕೊಳ್ಬೋದು ಅಂದರೆ a⁻5 + 2 ಅಂದರೆ ಎ ಆಧಾರ ಆಗಿದೆ. ಇಲ್ಲಿ 5 + 2 ಘಾತಸೂಚಿಗಳನ್ನು ಕೂಡಿದಾಗ 7. ಈಗ ನಿಮಗೆ ಮೊದಲನೇ ನಿಯಮದ ಅನ್ವಯ ಹೇಗೆ ಅಂತ ಗೊತ್ತಾಗ್ತಾ ಇದೆ. ಇನ್ನೊಂದು ಲೆಕ್ಕ ನೋಡಿ ಮಕ್ಕಳೇ. 2s⁻2 × 4s⁻7 ಇದನ್ನು ಲೆಕ್ಕಾಚಾರ ಮಾಡುವಾಗ 2 ಮತ್ತು 4ಅನ್ನು ಪ್ರತ್ಯೇಕ ಮಾಡೋಣ. ಇವು ಸಹಗುಣಕಗಳು. ಇಲ್ಲಿ ಆಧಾರ ಎಸ್ ಇದೆ, ಅದರ ಘಾತಸೂಚಿಗಳನ್ನು ನಾವು ಕೂಡೋಣ. 2 + 7 2 × 4 ಎಷ್ಟು ಇರ್ಬೋದು ಆನ್ಸರು? ಉತ್ತರ ನೀವೇ ಹೇಳ್ತೀರಾ. 2 × 4 8. s⁻2 + 7 9. ಇಲ್ಲಿ ಆಧಾರ -3 ಇದೆ, -3. ನಾವು ಮೊದಲನೇ ನಿಯಮವನ್ನೇ ಉಪಯೋಗಿಸ್ಕೊಳ್ಳೋಣ ಮತ್ತೊಮ್ಮೆ. -3 ಘಾತಸೂಚಿಗಳೇನೇನಿದೆ? 2 ಮತ್ತು 3. ಮೊದಲನೇ ನಿಯಮದ ಪ್ರಕಾರ ನಾವು ಘಾತಸೂಚಿಗಳನ್ನು ಕೂಡಬಹುದು. 2 + 3 ಅಂದರೆ -3 2 + 3 5. ಸುಲಭವಾಗಿ ಉತ್ತರ ನಮಗೆ ಸಿಕ್ತು.
ಇನ್ನೊಂದು ನೋಡಿ ಉದಾಹರಣೆ, ಇಲ್ಲಿ ಎರಡು ಬೇರೆ ಬೇರೆ ಆಧಾರಗಳಿದೆ, ಎಸ್ ಮತ್ತು ಟಿ. ಎಸ್ ಅನ್ನೇ ಪ್ರತ್ಯೇಕವಾಗಿ ಬರೆಯೋಣ, ಟಿ ಯನ್ನೇ ಪ್ರತ್ಯೇಕವಾಗಿ ಬರೆಯೋಣ. ಇಲ್ಲಿ ನೋಡಿ, ಎಸ್ ಘಾತ 2 ಇಂಟು ಎಸ್ ಘಾತ 7 ಪ್ರತ್ಯೇಕಿಸೋಣ. ಇನ್ನೊಂದು ಟಿ ಘಾತ 4 ಇಂಟು ಟಿ ಘಾತ 3. ಈಗ ಎಸ್ ಘಾತಾಂಕದ ಘಾತ ಸೂಚಿಗಳನ್ನು ನಾವು ಕೂಡೋಣ. 2 + 7. ಅದೇ ರೀತಿಯಾಗಿ ಟಿ ಘಾತಾಂಕವನ್ನು ಕೂಡೋಣ. 4 + 3. ಉತ್ತರ ಎಸ್ ಘಾತ 2 + 7 ಅಂದರೆ ಎಷ್ಟು ಮಕ್ಕಳೇ? 9. ಮತ್ತು ಟಿ ಘಾತ 4 + 3 ಅಂದರೆ 7. ಈಗ ಎರಡನೇ ನಿಯಮ ಇಲ್ಲಿ ನೋಡಿ, ಎಸ್ ಘಾತ 12 ಬೈ ಎಸ್ ಘಾತ 4 ಇದೆ, ಅಂದರೆ ಭಾಗಾಕಾರ ಇದೆ. ಆಧಾರಗಳು ಒಂದೇ ಇದೆ, ಘಾತ ಸೂಚಿಗಳು ಬೇರೆ ಬೇರೆ ಇದೆ, ಅವುಗಳ ನಡುವೆ ಭಾಗಾಕಾರ ಇದೆ. ನಾವು ಎರಡನೇ ನಿಯಮವನ್ನು ಉಪಯೋಗಿಸ್ಕೊಂಡಾಗ ಎಸ್ ಘಾತ 12 - 4 ಅಂದರೆ ಎಸ್ ಘಾತ 12 - 4 ಅಂದರೆ 8. ಸುಲಭ ಆಯ್ತಲ್ಲ ನಮಗೆ ಎರಡನೇ ನಿಯಮ ಉಪಯೋಗಿಸ್ಕೊಂಡಾಗ. ಅದೇ ರೀತಿ ಇನ್ನೊಂದು ಉದಾಹರಣೆ ನೋಡಿ, 3 ರ ಘಾತ 9 ಬೈ 3 ರ ಘಾತ 5. ಘಾತಾಂಕವಿದ್ದು ಆಧಾರವಿದ್ದು ಬೇರೆ ಬೇರೆ ಘಾತ ಸೂಚಿಗಳಿದ್ದಾಗ ನಾವು ಘಾತ ಸೂಚಿಗಳನ್ನು ಹೀಗೆ ಬರೀಬೋದು. 3 ರ ಘಾತ ಎರಡನೇ ನಿಯಮನ ಅನ್ವಯಿಸ್ಕೊಳ್ತಾ ಇದ್ದೀವಿ. 9 - 5 ಅಂದರೆ 3 ರ ಘಾತ 9 - 5 ಅಂದರೆ 4. ಈಗ ಎರಡನೇ ನಿಯಮನ ಅನ್ವಯಿಸ್ಕೊಂಡಾಗ ಎಸ್ ಮತ್ತು ಟಿಗೆ ಪ್ರತ್ಯೇಕವಾಗಿ ಎರಡನೇ ನಿಯಮನ ಅನ್ವಯಿಸ್ಕೊಳ್ಳಿ. ಇಲ್ಲಿ ಅಂಶದಲ್ಲಿ ಎಸ್ ಘಾತ 12 ಇದೆ, ಛೇದದಲ್ಲಿ ಎಸ್ ಘಾತ 4 ಇದೆ. ಎರಡನೇ ನಿಯಮದ ಪ್ರಕಾರ 12 - 4. ಅದೇ ರೀತಿ ಟಿ ಘಾತ 8 - 4 ಅಂದರೆ ಎಸ್ ಘಾತ 12 - 4 ಅಂದರೆ 8 ಇಂಟು ಟಿ ಘಾತ 8 - 4 ಅಂದರೆ 4. 10ನೇ ಲೆಕ್ಕ ಇಲ್ಲಿ 36 ಎ ಘಾತ 5 ಇಂಟು ಬಿ ಘಾತ 8 ಬೈ 4 ಇಂಟು ಎ ಘಾತ 4 ಇಂಟು ಬಿ ಘಾತ 5. ಸಾಧ್ಯವಾದರೆ ಇಲ್ಲೇ ಬರೀತೀನಿ ನೋಡಿ, 4 ಮತ್ತು 36 ಹೇಗೆ ಭಾಗಿಸಲ್ಪಡ್ಬೋದು. 36 ಬೈ 4 ಅಂದರೆ 9. ಎರಡನೇ ಘಾತಾಂಕ ನಿಯಮನ ನಾವು ಅನ್ವಯಿಸ್ಕೊತಾ ಇದ್ದೀನಿ ನಾನು. ಎ ಘಾತ 5 ಬೈ ಎ ಘಾತ 4 ಅಂದರೆ ಎ ಘಾತ 5 - 4 ಮತ್ತು ಬಿ ಘಾತ 8 - 5 ಹೋಲ್ ಘಾತ 2. ನಾವು ಇದನ್ನು 9 ಎ ಘಾತ 5 - 4 ಅಂದರೆ 1, ಬಿ ಘಾತ 8 - 5 ಅಂದರೆ 3 ಹೋಲ್ ಘಾತ 2. ಈಗ ಘಾತಾಂಕದ ಇನ್ನೊಂದು ನಿಯಮ, ಎಕ್ಸ್ ವೈ ಹೋಲ್ ಘಾತ ಎಮ್ ಅಂದರೆ ಏನಂತ ಬರೀಬೋದು? ಎಕ್ಸ್ ಘಾತ ಎಮ್ ಇಂಟು ವೈ ಘಾತ ಎಮ್. ಅದೇ ರೀತಿ ಎಕ್ಸ್ ವೈ ಝಡ್ ಹೋಲ್ ಘಾತ ಎಮ್ ಅಂತ ಇದ್ದರೆ ಎಕ್ಸ್ ಘಾತ ಎಮ್ ಇಂಟು ವೈ ಘಾತ ಎಮ್ ಇಂಟು ಝಡ್ ಘಾತ ಎಮ್. ಅಂದರೆ ಘಾತ ಸೂಚಿಯನ್ನು ಆಧಾರಗಳಿಗೆ ಪ್ರತ್ಯೇಕವಾಗಿ ಹಂಚಬೇಕಾಗುತ್ತೆ. ಹಾಗಾಗಿ ಇದನ್ನು 9 ರ ಘಾತ 2 ಎ ಘಾತ 2, ಯಾಕೆಂದರೆ 1 ಇಂಟು 2 2, ಬಿ ಘಾತ 3 ಇಂಟು 2, ಯಾಕಂದರೆ ಇನ್ನೊಂದು ನಿಯಮವನ್ನು ಅನ್ವಯಿಸ್ಕೋಬೋದು. ಎಕ್ಸ್ ಘಾತ ಎಮ್ ಹೋಲ್ ಘಾತ ಎನ್ ಅಂದರೆ ಎಕ್ಸ್ ಘಾತ ಎಮ್ ಇಂಟು ಎನ್. ಹಾಗಾಗಿ 3 ಇಂಟು 2 6. ಅಂದರೆ 9 ರ ಘಾತ 2 ಅಂದರೆ ಎಷ್ಟು ಮಕ್ಕಳೇ? 81 ಇಂಟು ಎ ಘಾತ 2 ಮತ್ತು ಬಿ ಘಾತ 6. ಬಿ ಆಲ್ಸೋ ಶುಡ್ ಬಿ. ಇಲ್ಲಿ ನೋಡಿ ಮಕ್ಕಳೇ, ಇವುಗಳನ್ನು ಪ್ರಯತ್ನಿಸಿ ನೋಡಿ.
ನಾವು ಈಗಾಗಲೇ ತಿಳಿದುಕೊಂಡಂತೆ ಯಾವುದೇ ಆಧಾರ ಅದರ ಘಾತಸೂಚಿ ಆಧಾರಕ್ಕೆ ಘಾತಸೂಚಿ 0 ಆಗಿದ್ದಾಗ ಅದರ ಬೆಲೆ 1. ಹಾಗಾಗಿ 2a²b ಹೋಲ್ ಘಾತ 0 ಅದರ ಬೆಲೆಯನ್ನು ನಾವು 1 ಅಂತ ನೇರವಾಗಿ ಬರೀಬಹುದು. ಇಲ್ಲಿ ಯಾವುದೇ ಗೊಂದಲ ಇಲ್ಲ. ಯಾವುದೇ ದೊಡ್ಡ ಸಂಖ್ಯೆಯನ್ನು ಬರೆದು ಅದರ ಘಾತಸೂಚಿಯು ಒಟ್ಟಾಗಿ 0 ಅಂತ ಬರೆದ್ರೆ ನೀವು ಯಾವುದನ್ನು ಕೂಡ ಯೋಚಿಸದೆ ಅದರ ಬೆಲೆ 1 ಅಂತ ಬರೀಬಹುದು. ಇಲ್ಲಿ ನೋಡಿ, ಒಂದು y ಘಾತ 2, ಇನ್ನೊಂದು ಋಣಘಾತ ಇದೆ y ಘಾತ -4. ಇಲ್ಲೂ ಕೂಡ ಮೊದಲನೇ ನಿಯಮನೇ ನಾವು ಉಪಯೋಗಿಸ್ಕೊಂಡಾಗ y ಘಾತ 2 - 4 ಅಂದರೆ y ಘಾತ 2 - 4 ಅಂದರೆ -2. ಋಣಘಾತ ಸೂಚಿ ಇರುವಂತಹ ಸಂಖ್ಯೆಯನ್ನು ನಾವು ಧನಘಾತ ಸೂಚಿಯನ್ನಾಗಿ ಹೇಗೆ ಪರಿವರ್ತಿಸ್ಬೋದು ಅಂದರೆ ವ್ಯುತ್ಕ್ರಮ ತೆಗೆದುಕೊಂಡಾಗ ಯಾವುದೇ ಋಣಘಾತ ಸೂಚಿಯನ್ನು ನಾವು ಧನಘಾತ ಸೂಚಿಯನ್ನಾಗಿ ಹೇಗೆ ವ್ಯಕ್ತಪಡಿಸ್ಬೋದು ಅಂದರೆ ಅದರ ವ್ಯುತ್ಕ್ರಮವನ್ನು ತೆಗೆದುಕೊಳ್ಬೇಕು. 1/y ಘಾತ +2. ಇನ್ನೊಂದು ಉದಾಹರಣೆಯನ್ನು ನಾವು ನೋಡೋದಾದರೆ a ಘಾತ 5 ಹೋಲ್ ಘಾತ -1. ನಮಗೆ ಗೊತ್ತೇ ಇದೆ x ಘಾತ m ಹೋಲ್ ಘಾತ n ಅಂದರೆ ಅವುಗಳನ್ನು m × n ರೂಪದಲ್ಲಿದ್ದಾಗ ಗುಣಿಸ್ಬೋದು. ಇಲ್ಲಿ ಆಧಾರ a ಇದೆ, a ಘಾತ 5 × -1 ಎಷ್ಟು? -5. ಈ ಋಣಘಾತ ಸೂಚಿಯನ್ನು ಧನಘಾತ ಸೂಚಿಯನ್ನಾಗಿ ಹೇಗೆ ಬರೆಯಬಹುದು? 1/a ಘಾತ +5. ಇನ್ನೊಂದು ಉದಾಹರಣೆ ನೋಡಿ. ಈಗ ಸೂಕ್ತವಾದ ಸಂದರ್ಭದಲ್ಲಿ ಸರಿಯಾದ ಒಂದು ನಿಯಮಗಳನ್ನು ಉಪಯೋಗಿಸಿಕೊಂಡಾಗ ಯಾವುದೇ ಲೆಕ್ಕಾಚಾರಗಳನ್ನು ಸುಲಭವಾಗಿ ನಾವು ಬಿಡಿಸಬಹುದು. ಇಲ್ಲಿ ನೋಡಿ, s ಘಾತ 7 ಅದರ ಸಹಗುಣಕ 4 ಇದೆ. ಇಲ್ಲಿ s ಘಾತ -2 ಇದೆ. ಸಹಗುಣಕ 4 ಹಾಗೆ ಬರೆಯೋಣ. ಘಾತಾಂಕದ ಮೊದಲನೇ ನಿಯಮನ ಇಲ್ಲಿ ಅನ್ವಯಿಸ್ಕೊಳ್ಳೋಣ. s ಘಾತ -2 + 7 4 ನೆನಪಿಟ್ಕೊಳ್ಳಿ. ಮೊದಲನೇ ನಿಯಮ ಏನು ಹೇಳುತ್ತೆ? x ಘಾತ m × x ಘಾತ n ಅಂದರೆ x ಘಾತ m + n. ಹಾಗಾಗಿ 4 × s ಘಾತ -2 + 7 ಎಂದರೆ +5. 4s ಘಾತ 5. ಇನ್ನೊಂದು ಉದಾಹರಣೆ ನೋಡಿ. 3x ಘಾತ -2 y ಘಾತ 3 ಹೋಲ್ ಘಾತ 4. ಇಲ್ಲಿ ನಾವು ಮೊದಲು ಈಗಾಗಲೇ ತಿಳಿಸಿದಂತೆ x × y × z ಹೋಲ್ ಘಾತ m ಅಂತ ಬಂದಾಗ x ಘಾತ m × y ಘಾತ m × z ಘಾತ m ಅಂತ ವ್ಯಕ್ತಪಡಿಸ್ತೀವಿ. ಈಗ ಇವೆಲ್ಲದಕ್ಕೂ ಘಾತ ಸೂಚಿ -4 ಇದೆ. ಪ್ರತ್ಯೇಕವಾಗಿ -4 ನಾವು ಬರೆದಾಗ -4 × x ಘಾತ -2 ಹೋಲ್ ಘಾತ -4 y ಘಾತ 3 ಹೋಲ್ ಘಾತ -4 ಹೇಗೆ ಬರಿಬೋದು ಮಕ್ಕಳೇ? 3ರ ಘಾತ -4 1/3ರ ಘಾತ +4 ಅಂತ ಬರಿಬೋದು. ಗುಣಿಸಿದಾಗ ಮತ್ತೊಮ್ಮೆ x ಘಾತ m ಹೋಲ್ ಘಾತ n ಅಂತ ಗುಣಿಸಿದಾಗ m × n ಅಂದರೆ x ಘಾತ -2 × -4 -× ಪ್ಲಸ್ 2 × 4 8 y ಘಾತ 3 × -4 ಅಂದರೆ -12. ಇದನ್ನು ಉತ್ತರ ರೂಪದಲ್ಲಿ ಕೊನೆಯ ಹಂತದಲ್ಲಿ ನಾವು x ಘಾತ 8 y ಋಣಘಾತ ಸೂಚಿಯನ್ನು ಹೊಂದಿದೆ. ಹಾಗಾಗಿ ನಾವು 3ರ ಘಾತ 4 ಅಂದರೆ ಎಷ್ಟು ಮಕ್ಕಳೇ? 81. y ಘಾತ -12 ನಾವು +12 ಆಗಿ ಬರೆಯಬಹುದು. ಇದನ್ನು ನಾವು ಋಣಘಾತ ಸೂಚಿಯನ್ನು ಧನಘಾತಾಂಕವನ್ನಾಗಿ ಬರೆಯಬಹುದು. x/2ರ ಘಾತ 2 -1 ಇದ್ದದ್ದು ಏನಾಯಿತು? +1. ಇದು ಬಹಳ ಸುಲಭವಾದ ವಿಧಾನ. ಯಾವುದೇ ಘಾತ ಸೂಚಿ 1 ಇದ್ದರೆ ಅದಕ್ಕೆ ಯಾವುದೇ ರೀತಿಯಿಂದಲೂ ನಾವು ಸುಲಭೀಕರಣದ ಅಗತ್ಯತೆ ಇಲ್ಲ. ಯಾವುದೇ ಸಂಖ್ಯೆಯನ್ನು 1ರೊಂದಿಗೆ ಗುಣಿಸಿದಾಗ ಅದೇ ಸಂಖ್ಯೆ ಇರುತ್ತೆ. ಹಾಗಾಗಿ ಈ ಉತ್ತರ x/2
2 ಎಂದರೆ 4. ಮಕ್ಕಳೇ, ಈಗ ಇನ್ನೊಂದು ಉದಾಹರಣೆಯನ್ನು ನೋಡಿ. 3⁹ ಬೈ 3⁵ ಹೋಲ್ ಘಾತ -2. ನೋಡಿ, ಈಗ ಘಾತಾಂಕದ ಎರಡನೇ ನಿಯಮನ ಉಪಯೋಗಿಸ್ಕೊಳ್ಳೋಣ ಮೊದಲು. ನಂತರ ಮತ್ತೊಂದು ನಿಯಮವನ್ನು ಉಪಯೋಗಿಸ್ಕೊಂಡಾಗ ಎರಡು ನಿಯಮಗಳನ್ನು ಒಟ್ಟೊಟ್ಟಿಗೆ ಉಪಯೋಗಿಸಿಕೊಂಡು ಸುಲಭ ರೂಪಕ್ಕೆ ನಾವು ತರಬಹುದು. 3⁹ ಬೈ 3⁵ 3⁹ -5 ಹೋಲ್ ಘಾತ -2. 3⁹ ಅಂದರೆ 3⁴ ಹೋಲ್ ಘಾತ -2. ಈಗ x⁻m ಹೋಲ್ ಘಾತ n ಆ ನಿಯಮವನ್ನು ಉಪಯೋಗಿಸ್ಕೊಳ್ಳಿ. ಅಂದರೆ ಗುಣಿಸೋಣ. 4 × -2 ಅಂದರೆ 3⁻8. ಇದನ್ನು ವ್ಯುತ್ಕ್ರಮವಾಗಿ ವಿಲೋಮವಾಗಿ ತೆಗೆದುಕೊಂಡಾಗ 1/3⁵ +8. ಹೀಗಾಗಿ ನಿಯಮಗಳನ್ನು ಸೂಕ್ತವಾದ ರೀತಿಯಲ್ಲಿ ನಾವು ಅನ್ವಯಿಸಿಕೊಂಡಾಗ ನಾವು ಲೆಕ್ಕಾಚಾರಗಳನ್ನು ಸುಲಭವಾಗಿ ಮಾಡಬಹುದು. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ s⁻2 × t⁻2 ಬೈ s⁻4 × t⁻4 ಹೋಲ್ ಘಾತ -2 ಇದೆ. ಈಗ ಘಾತಾಂಕದ ಎರಡನೇ ನಿಯಮನ ಅನ್ವಯಿಸ್ಕೊಳ್ಳೋಣ. s⁻2 -4, ಅದೇ ರೀತಿ t⁻2 -4 ಹೋಲ್ ಘಾತ -2. s⁻2 -4 ಅಂದರೆ -2, t⁻2 -4 ಎಂದರೆ -2 ಹೋಲ್ ಘಾತ -2. ಇದನ್ನು ಮತ್ತೊಮ್ಮೆ x⁻m ಹೋಲ್ ಘಾತ n ಸೂತ್ರವನ್ನು ಅನ್ವಯಿಸಿಕೊಂಡಾಗ s⁻2 ಹೋಲ್ ಘಾತ -2, ಅದೇ ರೀತಿಯಾಗಿ t⁻2 ಹೋಲ್ ಘಾತ -2, s⁻2 -2 ಎಷ್ಟಾಯಿತು? +4 ಹಾಗೂ t⁻2 -2 ಅಂದರೆ +4. ಅಭ್ಯಾಸ ಪ್ರಶ್ನೆಗಳು. ಮೊದಲನೇದು ಉದಾಹರಣೆ ಪ್ರಶ್ನೆಯನ್ನು ಬರೆದುಕೊಳ್ಳಿ, ಸಂಕ್ಷೇಪಿಸಿ. ಎರಡರ ಘಾತ 5 2/2 ಇಂಟು 2⁻6. ಎರಡನೇದು -7 ಹೋಲ್ ಘಾತ m+n ಇಂಟು -7 ಹೋಲ್ ಘಾತ 2 ಈಸ್ ಈಕ್ವಲ್ ಟು -7 ಹೋಲ್ ಘಾತ 5 ಆದಾಗ m ಬೆಲೆ ಕಂಡುಹಿಡಿಯಿರಿ. ಇಂದಿನ ತರಗತಿಯಲ್ಲಿ ನಾವು ಘಾತಾಂಕದ ನಿಯಮಗಳನ್ನು ತಿಳಿದುಕೊಂಡ್ವಿ ಮತ್ತು ನಿಯಮಗಳನ್ನು ಉಪಯೋಗಿಸಿ ನಾವು ಹೇಗೆ ಸಂಕ್ಷೇಪಿಸಬೇಕು, ಲೆಕ್ಕಾಚಾರಗಳನ್ನು ಮಾಡಬೇಕು ಅಂತ ತಿಳಿದುಕೊಂಡ್ವಿ. ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮನೆಯಲ್ಲಿ ಬರೆದು ಅಭ್ಯಾಸ ಮಾಡಿ. ಧನ್ಯವಾದಗಳೊಂದಿಗೆ ಪ್ರಸ್ತುತಿ BS ನಾರಾಯಣ್, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲ್ಲಿ ಜೊತೆಗೂ